ಓಕೆ, ನಿಮ್ದು ಲವ್ ಅರೇಂಜ್ ಮ್ಯಾರೇಜ್ ಅಂದ್ರೆ ಲವ್ ಪವ ಏನೂ ಇಲ್ಲ ರೀ ನಮ್ಮದು. ನಮ್ಮ ನಿಮಗೆ ಯಾವ ವಯಸ್ಸಲ್ಲಿ ಮದುವೆ ಆಯ್ತು ಮಲ್ಲಮ್ಮ? ನಮ್ಗೆ 15 ವರ್ಷ. ಮದುವೆ ಎಲ್ಲ ಹೆಂಗಿತ್ತು ಆಚರಣೆ? ಇವೆಲ್ಲ ಚೆನ್ನಾಗಿತ್ತು ಬಿಡ್ರಿ. ಮತ್ತೆ ಮದುವೆ ಆದ್ಮೇಲೆ ಗಂಡ ಹೆಂಗಿದ್ರು ನಿಮ್ಮ ಜೊತೆ? ಚೆನ್ನಾಗಿ ನೋಡ್ಕೊಳ್ಳಾರ? ಚೆನ್ನಾಗಿ ನೋಡ್ಕೊಂಡ್ರಿ. ಅಲ್ಲ, ಮದುವೆ ಆಗಿದೆ ಎಷ್ಟು ದಿನಕ್ಕೆ ನಿಮ್ಮ ಯಜಮಾನಿ ತಿರ್ಕೊಂಡಿದ್ದು? ಒಂದು 15 ವರ್ಷ ಜೊತೆಯಲ್ಲಿದ್ದೆ ನೋಡ್ರಿ ಅಷ್ಟೇ. ಅವಾಗ ನೀವು ಯಾಕೆ ಎರಡನೇ ಮದುವೆ ಮಾಡ್ಕೊಂಡ್ಲಿಲ್ಲ? ಮಲ್ಲಮ್ಮ, ನಿಮ್ಮದು ಸ್ವಂತ ಊರು ಯಾವುದು ಮಲ್ಲಮ್ಮ? ನಮ್ಮ ಸ್ವಂತವ್ರು ತವ್ರ ಮನೆನೇ ಗಂಡ ಮನೆ ರೀ. ತವ್ರ ಮನೆ? ತವ್ರ ಮನೆ ಸಿಂದಗಿರಿ. ಸಿಂದಗಿ? ಹಾಂ, ಸಿಂದಗಿ ಹತ್ರ? ಅದೇ ಸಿಂದಗಿನೇ ಇರ್ತಾವ ಸ್ವಂತ. ಸಿಂದಗಿನೇ. ಓಕೆ, ಗಂಡನ ಮನೆ? ಸಿಂದಗಿ ಅಂದ್ರೆ ಮೊದಲ ನಮ್ಮ ಸಣ್ಣರ್ಕಿಗೆ ಹಾವೇರಿ ನಮ್ಮ ತವ್ರ ಮನೆ. ನಿಮ್ದು ತವ್ರ ಮನೆ ಹಾವೇರಿ. ಈಗ ನಮ್ಮ ಲಗ್ನ ಜೊತೆ ಈ ಕಡೆ ಸಿಂದಿಗೆ ಬಂದೀವ್ರಿ. ಗಂಡನ ಮನೆ? ಹಾಂ, ತವ್ರ ಮನೆ ರೀ. ಅದು ಹಳ್ಳಿ ಇತ್ತಲ್ರಿ. ಹಾಂ, ಅದು ಹಳ್ಳಿಯಲ್ಲಿ ಬಿಟ್ಟು ಇಲ್ಲಿ ಸಿಂದಿಗೆ ಬಂದೇವ್ರಿ. ಹಾಂ. ಅಂದ್ರೆ ಅಲ್ಲ, ಮದುವೆ ಆಗಿದ್ದು ನಿಮಗೆ ಸಿಂದಗಿಲ್ಲ? ಏನು ಮಾಡ್ತಿದ್ರು ನಿಮ್ಮ ಯಜಮಾನ್ರು? ನಮ್ಮ ಯಜಮಾನ್ರು ಹೊಲ ಮನೆ ಕೆಲಸ ರೀ. ಓಕೆ, ನಿಮ್ದು ಲವ್ ಅರೇಂಜ್ ಮ್ಯಾರೇಜ್ ಮಲ್ಲಮ್ಮ? ಅಂದ್ರೆ ಲವ್ ಪವ ಏನೂ ಇಲ್ಲ ರೀ ನಮ್ಮದು. ನಮ್ಮ ಅವ್ವ ಅಪ್ಪ ನೋಡಿದ್ದಾರೆ. ಹಾಂ. ನಿಮ್ಮಲ್ಲಿ ಎಷ್ಟು ಜನ ನೀವು ಮಕ್ಕಳು? ಮಕ್ಕಳಿಬ್ಬರು ರೀ. ನೀವು ಮತ್ತೆ? ಇಬ್ಬರು ಗಂಡು ಮಕ್ಕಳು ರೀ. ನಮ್ಮ ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ? ನಮ್ಮ ಅಪ್ಪ ಅಮ್ಮನಿಗೆ 4 ಮಂದಿ ಹೆಣ್ಮಕ್ಳು ರೀ, 2 ಗಂಡು ಮಕ್ಕಳು. ಓಕೆ, ನೀವು ಕೊನೆಯವರಾ? ಹಾಂ, ನಾವು ಸಣ್ಣವ್ರಿ. ಓಕೆ, ಅಪ್ಪ ಅಮ್ಮ ಏನು ಮಾಡ್ತಾ ಇದ್ರು? ನಮ್ಮ ಅಪ್ಪ ನಮಗೇನೇ ತಿಳಿತಿದ್ರು ಅವಾಗ ಹೋಗ್ಯಾರ. ನಿಮ್ಮ ಅಪ್ಪ ನೀವು ನೋಡಿಲ್ಲ? ಸಣ್ಣವ್ರು ಇದ್ದೆ 2 ವರ್ಷನೇ 3 ವರ್ಷನೇ ಕಿತ್ನೆ. ಅಪ್ಪ ತೀರ್ಕೊಂಡ್ರು. ಅಮ್ಮ? ಅಮ್ಮ ಆಗಿದ್ದು ರೀ. ಅವನು ತೀರ್ಕೊಂಡಾರ. ಅವರು ಒಂದು 15 ವರ್ಷ ಆಯ್ತು ರೀ ಅಮ್ಮ ತೀರ್ಕೊಂಡು. ನಿಮ್ಮ ಅಮ್ಮನ ಹೆಸರು? ನಮ್ಮ ಅಮ್ಮನ ಹೆಸರು ಗೋವಿಂದವ್ರಿ. ಗೋವಿಂದವ್ವ. ನಿಮ್ಮ ಅಮ್ಮನೇ ನಿಮ್ಮನ್ನು ಸಾಕಿದ್ದು? ನಮ್ಮ ಅಣ್ಣ ರೀ. ನಮ್ಮ ಅಣ್ಣವ್ರು ಇದ್ದಾರೆ. ನಿಮ್ಮ ಅಣ್ಣ ಸಾಕಿದ್ದು. ಅವ್ರು ಏನು ಕೆಲಸ ಮಾಡ್ತಿದ್ರು? ಅವ್ರು ಗೋಡಿ ಕೆಲಸ ಮಾಡ್ತಿದ್ರು, ಗಾಡಿ ಕಟ್ಟೋದು. ಗೋಡೆ. ಓಕೆ, ಮೇಸ್ತ್ರಿ. ಹಾಂ. ಆಮೇಲೆ ಇವಾಗ ನಿಮ್ಮ ಯಜಮಾನ್ ಹೆಂಗೆ ಪರಿಚಯ ಆಗಿದ್ದು ನಿಮಗೆ? ನಮ್ಮ ಯಜಮಾನ್ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡಿದ್ರಿ. ಇಲ್ಲಿ ಗಂಡದ ಇಲ್ಲಿ ಹೆಣ್ಣದ ಅಂತ ನೋಡ್ರಿ ಬೀಗಸ್ತಾನ ಮಾಡ್ತಾರೆ. ನಿಮಗೆ ಯಾವ ವಯಸ್ಸಲ್ಲಿ ಮದುವೆ ಆಯಿತು ಮಲ್ಲಮ್ಮ? ನಮ್ಗೆ 15 ವರ್ಷ. 15 ವರ್ಷಕ್ಕೆ ಮದುವೆ ಆಯಿತು. ಎಲ್ಲಿ ಮದುವೆ ಆಗಿದ್ದು? ಅದು ಕನ್ನಳ್ಳಿಯಾಗ ರೀ. ಕನ್ನಳ್ಳಿ? ಗಂಡ ಮನೆಯಲ್ಲಿ ರೀ. ಓಕೆ. ಮದುವೆ ಎಲ್ಲ ಹೆಂಗಿತ್ತು ಆಚರಣೆ? ಇವೆಲ್ಲ ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತು. ಹಾಂ. ಮತ್ತೆ ಮದುವೆ ಆದ್ಮೇಲೆ ಗಂಡ ಹೆಂಗಿದ್ರು ನಿಮ್ಮ ಜೊತೆ? ಚೆನ್ನಾಗಿ ನೋಡ್ಕೊಳ್ಳಾರ? ಚೆನ್ನಾಗಿ ನೋಡ್ಕೊಂಡ್ರಿ. ಚೆನ್ನಾಗಿ ನೋಡ್ಕೊಂಡ್ರಿ. ಏನಾದರೂ ಅಭ್ಯಾಸ ಇತ್ತಾ? ಹೆಂಗೆ ಕುಡಿಯೋದ್ರಿ. ಹಾಂ. ಅದೊಂದು ಬಿಟ್ಟು ಮತ್ತೇನು ಇರ್ತದೆ? ಇತ್ತು. ಮತ್ತೆ ಕುಡ್ದ ದೌಡ ಹೋದ್ರ ಆ ಕಡೆ. ಏನು ಮಾಡ್ತೀರಿ? ಕುಡ್ದು ಹೋಗಿದ್ದ? ನೀವ್ಯಾಕೆ ಬಿಡಿಸ್ಲಿಲ್ಲ? ಏನು ಬಿಡಿಸ್ಬೇಕು? ಬಿಡ್ತಾರನ್ರಿ ಗಂಡು ಮಕ್ಕಳು. ಹಾಂ. ನಮ್ಮ ಹೆಣ್ಮಕ್ಳು ಮಾತು ಕೇಳ್ತಾರೆ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ರೀ. ಓಕೆ, ನಿಮ್ಮ ಯಜಮಾನ್ರು ಯಾವ ವಯಸ್ಸಲ್ಲಿ ತೀರ್ಕೊಂಡಿದ್ದು? ನಮ್ಮ ಹುಡುಗ ದೊಡ್ಡ 6 ವರ್ಷನೇ ಇದ್ರಿ, 2 ವರ್ಷನೇ ಇದ್ದಾರೆ. ನಿಮಗೆ ಎಷ್ಟು ವರ್ಷ ವಯಸ್ಸಿತ್ತು ಅವಾಗ? ಆವಾಗ ನಮ್ಗೆ ಎಷ್ಟು ಅಲ್ಲ, ಮದುವೆ ಆಗಿದೆ ಎಷ್ಟು ದಿನಕ್ಕೆ ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದು? ಮದುವೆಯಾಗ ಒಂದು 15 ವರ್ಷ ಜೊತೆಯಲ್ಲಿದ್ದೆ ನೋಡ್ರಿ ಅಷ್ಟೇ. ಅಂದರೆ ನಿಮಗೆ 30 ವರ್ಷಕ್ಕೆ ನಿಮ್ಮ ಯಜಮಾನ್ರು ತೀರ್ಕೊಂಡು? ಹಾಂ ರೀ, 30 ವರ್ಷಕ್ಕೆ ತೀರ್ಕೊಂಡು. 30 ವರ್ಷಕ್ಕೆ ತೀರ್ಕೋತಾರೆ. ನಿಮಗೆ 2 ಮಕ್ಕಳಿದ್ರು, ಚಿಕ್ಕ ಮಕ್ಕಳು? ಚಿಕ್ಕ ಮಕ್ಕಳು. ಓಕೆ. ಅವಾಗ ನೀವು ಯಾಕೆ ಎರಡನೇ ಮದುವೆ ಮಾಡ್ಕೊಂಡ್ಲಿಲ್ಲ? ಎರಡನೇ ಮದುವೆ ಹೆಂಗೆ ಮಾಡ್ತಾರೆ? ಮಕ್ಕಳು ಅದಾವ. ಮಕ್ಕಳಿದ್ರೆ ಏನಂತೆ, ಮದುವೆ ಆಗಬಾರ್ದ? ಮದುವೆ ಆಗಲ್ರಿ. ಮಕ್ಕಳು ಯಾರು ನೋಡ್ಕೋಬೇಕ್ರಿ ಮದುವೆ ಆದ? ಹಾಂ. ಅಲ್ಲ, ಯಾರಾದರೂ ಬೇಡ ಅಂದ್ರೆ ಅಥವಾ ನೀವಾಗಲಿಲ್ವಾ? ನಾವು ಆಗಲಿಲ್ಲ ರೀ. ನಮ್ಮ ಕಡೆ ಆ ಥರ ಎಲ್ಲ ಮಾಡಲ್ರಿ. ಮಕ್ಕಳಿದ್ರೆ ಎರಡನೇ ಮದುವೆ ಮಾಡಲ್ಲ. ಇವಾಗ ಮಕ್ಕಳು ಪಾಕ್ಕಳು ಇರ್ಲಿಕ್ಕಂದ್ರೆ ಮಾಡ್ತಾರೆ. ಅಲ್ಲ ಮಲ್ಲಮ್ಮ, ಇವಾಗ ಹೆಂಡತಿ ತಿರೋದ್ರೆ ಗಂಡ 10 ಮಕ್ಳಿದ್ರು ಮಾಡ್ಕೊಬೋದಾ? ಮತ್ತು ಅವ್ರು ಅಡುಗೆ ಮಾಡಿ ಹಾಕಕ್ಕೆ ಬೇಕಲ್ರಿ ಮಕ್ಕಳಿಗೆ, ಗಂಡಗ. ನಾವಾದ್ರೆ ಏನಾರು ಮಾಡಿ ಹಾಕ್ತೀರಿ ಹೆಣ್ಮಕ್ಳು ರೀ. ಹಾಂ, ಹಂಗಾಗಿ ನೀವು ಮತ್ತೆ ಇವಾಗ ನಿಮ್ಮ ಗಂಡ ತೀರ್ಕೊಂಡಾಗ ನಿಮಗೆ ತೋಟ ಜಮೀನು ಏನಿತ್ತಾ? ಇತ್ತು ರೀ ಜಮೀನು. ಅದು ಎಷ್ಟಿತ್ತು? ಜಾಸ್ತಿ ಇತ್ತಾ? ಜಾಸ್ತಿ 3 ಎಕರೆ ರೀ. 3 ಎಕರೆ ಜಮೀನು? ಹಾಂ. ನಾವು ನಮ್ಮ ಗಂಡ ಜೊತೆಲಿ ಹುಟ್ಟಿದ್ರೆ 5 ಮಂದಿ ರೀ. 5 ಮಂದಿಗೆ 3 ಎಕರೆ ಬಂದದ್ರಿ. ಹಾಂ ಹಾಂ ಹಾಂ. 5 ಮಂದಿ ರೀ ನಾವು. ಓಕೆ. ಆಮೇಲೆ ಮಕ್ಕಳನ್ನ ಏನು ಓದಿಸಿದ್ರ? ಓದಿಸಿವ್ರಿ. ದೊಡ್ಡವ 10ನೇದು ಓದ್ಯಾನ ರೀ, ಇವ 12 ಓದ್ಯಾನ ರೀ. ಹಾಂ. ಸಣ್ಣ ಏನು ಮಾಡಬೇಕು ಅಂತ ಆಸೆ ಇತ್ತು ಮಕ್ಕಳಿಗೆ? ಏನು ಮಾಡ್ಕ್ರಿ, ಯಾವ ನೌಕರಿ ತೋತಾನ ಮತ್ತು ಅವ್ರು ರೊಕ್ಕ ಕಟ್ಟಿದ್ರೆ ನೌಕರಿ ಆಗ್ತದೆ ರೀ. ಹಾಂ. ನಮ್ದು ತಟ್ಟು ಮನೆ ಕಟ್ಕೊಂಡೇವ್ರಿ. ನಮ್ಮ ದೊಡ್ಡ ಮಗನ ಮದುವೆ ಮಾಡ್ದೇವ್ರಿ ರೀ. ಸ್ವಲ್ಪ ಸಾಲ ಆಯ್ತು ರೀ. ಅವು ಓದವ್ನು ಬಿಡಿಸ್ಕೊಂಡ್ಕೆ ಈ ಕಡೆ ಬೆಂಗಳೂರಿಗೆ ಬಂದೇವ್ರಿ. ಓ, ಅಂದರೆ ಇವಾಗ ನೀವು ಜಮೀನ್ ಮೇಲೆ ಸಾಲ ತೊಗೊಂಡ್ರಿ? ಯಾರು? ಜಮೀನ್ ಮೇಲೆ ಇಲ್ರಿ, ಸುಮ್ಮನೆ ಊರ ಮನೆಯವ್ರ ಬಲ್ಲಿ. ಯಾರಿಗೂ ಸಾಲ ಕೊಡೋದು? ಊರನ್ನವ್ರಿ ಇದ್ದವ್ರಿ. ಊರಲ್ಲೇ ಕೊಡ್ತಾರೆ? ಎಷ್ಟು % ಬಡ್ಡಿ ಹತ್ರ? 2 ಬಡ್ಡಿ ಕೊಡ್ತಾರೆ, 3 ಬಡ್ಡಿ. ಭಾಳ ತೊಗೊಂಡ್ರ 2 ಬಡ್ಡಿ ಕೊಡ್ತಾರೆ.
ಅಷ್ಟೇ ಸ್ವಲ್ಪ ತೊಗೊಂಡ್ರೆ 3 ಬಡ್ಡಿ ರೀ. ನೀವು ಇವಾಗ ಅಲ್ಲಿ ಸಾಲ ಮಾಡ್ಕೊಂಡಿದ್ರಿ, ಹ್ಞೂ ಮತ್ತೆ ರೀ ಇಲ್ಲಿ ಇವಾಗ ಸಾಲ ತೀರ್ಸೋಕೆ ಬಂದಿದ್ದು. ಸಾಲ ತೀರ್ಸಕ್ಕೆ ಬಂದಿದ್ರು. ಇವಾಗ ನಿಮ್ಮ ಮದುವೆ ಆಗಿದೆಲ್ಲ ನಿಮ್ಮ ದೊಡ್ಡ ಮಗ, ಅವರೆಲ್ಲ ಎಲ್ಲಿದ್ದಾರೆ? ಅವ್ರು ಊರಲ್ಲಿ ಅದಾರ, ಇಬ್ರು ಗಂಡ ಹೆಂಡ್ತಿ. ಹಾಂ, ಮಕ್ಕಳಿದ್ದಾರೆ ಅವ್ರಿಗೆ? ಹ್ಞೂ, ಒಂದು ಹೆಣ್ಣು ಮಗು ಅದ. ಹಾಂ. ಹ್ಞೂ ಸೊ ಮಲ್ಲಮ್ಮ ಅಜ್ಜಿ ಇವಾಗ? ಹ್ಞೂ ಅಜ್ಜಿ ರೀ. ಓಕೆ. ಇಲ್ಲಿ ಏನು ಅಜ್ಜಿನೇ ರೀ, ಮತ್ತೆ ಇವಾಗ ಮಕ್ಕಳು ಹುಟ್ಟಿದ ಮ್ಯಾಗ ಅಜ್ಜಿನೇ ರೀ, ಮತ್ತೆ ಅಲ್ಲ ರೀ. ಇವಾಗ ಇಲ್ಲಿ ನೀವು ಮತ್ತೆ ನಿಮ್ಮ ಚಿಕ್ಕ ಮಗು ಇದ್ದೀರಾ? ಹ್ಞೂ ಅವನ ಮದುವೆ ಮಾಡ್ಬೇಕು ರೀ, ಹೆಣ್ಣು ಫಿಕ್ಸ್ ಆಗ್ಯದ. ಹಾಂ. ಹ್ಞೂ ಅಲ್ಲ ಮಲ್ಲಮ್ಮ, ನಾನು ಇವಾಗ 29-30 ವರ್ಷಕ್ಕೆ ನಿಮ್ಮ ಯಜಮಾನ್ರು ತೀರ್ಕೊಂಡಾಗ ಇಬ್ಬರು ಗಂಡು ಮಕ್ಕಳನ್ನ ಸಾಕುವಂಥ ಜವಾಬ್ದಾರಿ ಮತ್ತೆ ರೀ. ಅಲ್ವಾ? ಅವಾಗ ಒಬ್ಬರಿಗೆ ಎಷ್ಟು ಕಷ್ಟ ಆಯ್ತು ರೀ. ಮತ್ತೆ ಕಷ್ಟ ಆದ್ರೆ ಏನು ಮಾಡೋದು, ಬಂದದ್ದು ಎದುರಿಸ್ಬೇಕಲ್ರಿ, ಹೌದಿಲ್ರಿ? ನಿಮ್ಮ ತವ್ರ ಮನೆಯವ್ರು ಸಪೋರ್ಟ್ ಮಾಡೋರಾ? ಹ್ಞೂ ಮಾಡಿದ್ರಿ, ನಮ್ಮ ಅಕ್ಕರು ಅವರು ಸಪೋರ್ಟ್ ಮಾಡಿದ್ರಿ. ಸಪೋರ್ಟ್ ಮಾಡ್ದಲ್ಲೇ ಆಯ್ತು ರೀ. ಇಲ್ಲಿಕಂದ್ರೆ ಏನಾಗ್ತದೆ ಹೇಳ್ರಿ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ನಿಮ್ಮ ಜೀವನ ಹೆಂಗಿತ್ತು ಮಲ್ಲಮ್ಮ? ನಮ್ಮ ಜೀವನ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಯ್ತು ರೀ ಕೆಲಸ ಮಾಡೋದಕ್ಕೆ. ಆಮೇಲೆ ರೂಢಿ ಬಿತ್ತು. ನಿಮಗೆ ಈ ಕೂಲಿ ಕೆಲಸ ಮಾಡಿ ರೂಢಿ ಇತ್ತಾ? ಕೂಲಿ ಕೆಲಸ ಏನಿದು ಬಿಲ್ಡಿಂಗ್ ತಗದ ಮಾಡಿಲ್ಲ ರೀ, ಅದ್ರ ಹೊಲ ಮನೆ ಕೆಲಸ ಮಾಡಿದ್ದೇವೆ ರೀ. ಹೊಲ ಮನೆ ಕೆಲಸ ಮಾಡಿದ್ದೆ ರೀ. ಹೊಲ ಮನೆ ಕೆಲಸ ಏನೇನು ಮಾಡ್ತಿದ್ರಿ ಅಲ್ಲಿ? ಅದು ಇದು ಜೋಳ ಕೊಯ್ದ್ರಿ, ಊರದು, ಹತ್ತಿ ಬಿಡ್ಸೋದು, ಮೆಣಸಿನ್ಕಾಯಿ ಅದು, ಸದಿ ತೆಗಿಯೋದು, ಇದೆಲ್ಲ ಮಾಡ್ತಿದ್ದೇವೆ ರೀ. ಮಾಡ್ತಾ ನಮ್ಮ ಯಜಮಾನ ಏನದ ಅವ್ರ ಅಕ್ಕನ ಬಲ್ಲಿ ಹೊಲಿಗೆ ಕಲಿಯಕ್ಕೆ ಕಳಿಸಿದ್ರು, ಟೇಲರ್ಕಿ. ಅಲ್ಲಿ ಹೋಗಿ ಟೇಲರ್ ಕಲ್ತೇವ್ರಿ. ಆಕೆ ನಮ್ಮ ನಾದಿ ನಿಮ್ಮ ಕಲಿಸಿದಳ್ರಿ. ಅಲ್ಲಿಂದ ಸ್ವಲ್ಪ ನಮ್ಗೆ ಹೆಲ್ಪ್ ಆಯ್ತು ರೀ. ಅದು ಕಲ್ತಿಂದೆ ಸ್ವಲ್ಪ ಮನೆ ಮಾರ ಆಯ್ತು ರೀ. ಆಮೇಲೆ ಇಲ್ಲಿ ಒಂದಿನ ಮನೆಗೆ ಬೆಂಕಿ ಎಲ್ಲ ಬಿಡುತ್ತೆ ನಿಮಗೆ? ಎಲ್ರಿ? ನಿಮ್ಮ ಮನೆಗೆ ಬೆಂಕಿ ಬಿತ್ತು. ಊರಲ್ಲಿ. ಆಮೇಲೆ ನೀವು ಕೆಲಸ ಮಾಡ್ತಿದ್ದಂಥ ಇಲ್ಲಿ ಬೊಟ್ಟಿ ಕೂಡ ಒಂದ್ಸರಿ ಮಳೆ ಬಂದು ನೀರು ಹೋಗೋದ್ರಾಗ ಭಾಳ ಲಾಸ್ ಆಯ್ತು ರೀ ಊಟಕ್ಕಲ್ಲಿ. ಅಂತ ನಮ್ಮದ್ರಾಗ ಹೋಗ್ಕೊಂಡಿಲ್ಲ ನೋಡ್ರಿ ಅಲ್ಲಿ. ಹಂಗೆ ಮೂರಿ ಪಕ್ಕನ ಇದ್ದೇವ್ರಿ. ಇಲ್ಲಿ ನಿಮ್ಮ ಮನೆ ಹತ್ರ? ಇಲ್ಲಿ. ಅವಾಗ ಬಂತ ನೀರು ಬಂತ? ಮತ್ತೆ ಇಲ್ಲೇ ಇದ್ದೀರಿ ನೀರು ಬಂದಾಗ ನಾವು. ಹಾಂ ಹಾಂ. ಇಲ್ಲೇ ಇದ್ದೇವ್ರಿ ನೀರು ಬಂದಾಗ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ಮಾಡ್ತಿರಲ್ಲ, ಮಲ್ಲಮ್ಮ ಟಾಕ್ಸ್ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ರಿ. ಇವಾಗ ನೀವು ಡಿಜಿಟಲ್ ಕ್ರಿಯೇಟರ್, ನೀವೊಬ್ರು ಇನ್ಫ್ಲೂಯೆನ್ಸರ್, ಕರೆಕ್ಟಾ? ಅರ್ಥ ಆಯ್ತಾ ನಾನು ಹೇಳಿದ್ದೇನಾದರೂ? ಇವಾಗ ನೀವು ಸೋಷಿಯಲ್ ಮೀಡಿಯಲ್ಲಿ ನೀವೇ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀರಾ. ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಈ ಥರ ರೀಲ್ಸ್ ಮಾಡಬೇಕಂದ್ರೆ ನಿಮ್ಮದೇ ಓನ್ ಕಂಟೆಂಟ್ ಮಾಡಿದ್ರೆ ನಿಮ್ಮನ್ನು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಕರೀತಾರೆ. ಅರ್ಥ ಆಗಿಲ್ವಾ? ಓಕೆ ಓಕೆ. ನೀವೊಬ್ಬರು ಇನ್ಫ್ಲೂಯೆನ್ಸರ್ ಹಂಗೆ ಅಂದ್ಕೊಳ್ಳಿ ಅಷ್ಟೇ. ಇವಾಗ ಸೊ ನಿಮ್ಮ ರೀಲ್ಸ್ ಎಲ್ಲ ಇವಾಗ ತುಂಬ ಜನ ನೋಡ್ತಾರೆ, ತುಂಬ ಸೆಲೆಬ್ರಿಟೀಸ್ ನೋಡ್ತಾರೆ. ಇವಾಗ ನೀವು ಹೊರಗಡೆ ಇವಾಗ ಊರಿಗೆಲ್ಲ ಹೋಗ್ತಿರಲ್ಲ ನಿಮ್ಮ ಸುರ್ಪುರಕ್ಕೆ, ಇವಾಗ ಅಲ್ಲಿ ಕಂಡುಹಿಡಿತಾರ? ಕಂಡುಹಿಡಿತಾರೆ, ಫೋಟೋ ತಗೋತಾರ. ಎಲ್ಲಿ ನಡ್ಕೊಂಡು ಹೊಂಟಿದ್ನಿದ್ರೆ ಗಾಡಿ ಮೇಲೆ ಕುಂತ್ಕೊಂಡು ಹೋಗ್ತಾರೆ. ಹೌದು ರೀ. ಈಗ ಮಲ್ಲಮ್ಮಂಗೆ ಈ ಪ್ರಶ್ನೆ ಕೇಳಿ ಅಂತ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿರೋ 10 ಜನ, ಆಯಿತಾ? ಸೊ ಕೆಲವು ಪ್ರಶ್ನೆಗಳು ನಾನು ಹೇಳ್ತಾ ಹೋಗ್ತೀನಿ, ನೀವು ಅದಕ್ಕೆ ಉತ್ತರ ಕೊಡಿ ಮಲ್ಲಮ್ಮ. ಮಲ್ಲಮ್ಮನ ವಯಸ್ಸು ಎಷ್ಟು? ನಿಮ್ಗೆ ಹೇಳಕ್ಕೆ ಇಷ್ಟ ಇದ್ರೆ ಹೇಳಿ, ಇಲ್ದಿದ್ರೆ ಬೇಡ. ಹೇಳ್ತಾರೆ ಅದಕ್ಕೇನು ವಯಸ್ಸು ಹೇಳಕ್ಕೇನು, ಹೌದಿಲ್ಲ? ಎಷ್ಟು ನಿಮ್ಮ ವಯಸ್ಸು? 58 ನಡೆದಿದ್ದಾಯ್ತು ರೀ. 58. ಓಕೆ. ಮಲ್ಲಮ್ಮ ಅವ್ರು ಏನು ಕೆಲಸ ಮಾಡ್ತಾರೆ? ನಾವು ರೀ ಅಲ್ಲಿ ಬೂಟಿಕಲ್ಲಿ ಕೆಲಸ ಮಾಡ್ತೀವಿ. ಕಸ ಗುಡಿಸೋದು, ಒರೆಸೋದು, ಬಟ್ಟೆ ಮಡ್ಚಿಡೋದು, ಟೀ ಕಾಫಿ ತಂದು ಕೊಡೋದು, ಗಿಡಗಳಿಗೆ ನೀರು ಹಾಕೋದ್ರಿ, ಕೆಳಗಡೆ ಮೇಲ್ಗಡೆ ಇಷ್ಟೇ ರೀ ಕೆಲಸ, ಮತ್ತೇನಿಲ್ಲ ರೀ. ನಮ್ಮ ಮೇಡಮ್ ಏನು ಕೆಲಸ ಭಾಳ ಹೇಳಲ್ಲ ರೀ, ಇಷ್ಟೇ. ಆಮೇಲೆ ಇನ್ನೊಬ್ರು ಒಂದು ಪ್ರಶ್ನೆ ಕಳಿಸಿದ್ರೆ, ವಿನು ಅಂತ ಇವ್ರ ಹೆಸರು. ಮಲ್ಲಮ್ಮ ಫ್ಯಾಷನ್ ಡಿಸೈನರ್ ಯಾವಾಗ ಆಗ್ತಾರೆ? ಅಂದ್ರೆ ಫ್ಯಾಷನ್ ಅಂದ್ರೆ ಇದು ಮೇಕಪ್ ಮಾಡ್ಕೊಳ್ಳಿ. ಈಗ ನೀವು ವರ್ಕ್ ಮಾಡ್ತಿರಲ್ಲ ನಿಮ್ಮ ಬೊಟಿಕು, ಅದೇ ಥರ ನಿಮಗೆ ಬಟ್ಟೆಗಳು ಡಿಸೈನ್ ಮಾಡೋ ಆಸೆ ಇದೆಯಾ? ನಮ್ಗೇನು ಬರ್ತಾರೆ, ನಮಗೇನ ಡಿಸೈನ್ ಮಾಡಕ್ಕೆ ಅಲ್ಲ, ನಿಮಗೆ ಡಿಸೈನ್ ಆಗಕ್ಕೆ ಆಸೆ ಇದೆಯಾ? ಇಲ್ಲ ರೀ, ಅದ್ರ ಆಸೆ ಇಲ್ಲ ರೀ. ಓಕೆ. ಅದು ಬರಂಗಿತ್ತಂದ್ರೆ ಆಸೆ ಮಾಡ್ಬೇಕು ರೀ, ಹೌದಿಲ್ಲ ರೀ? ನಮಗೆ ಮಾಡಕ್ಕೆ ಬರಲ್ಲ ಅದು. ಮಲ್ಲಮ್ಮ ಇಸ್ ಎ ಕ್ಯೂಟಿ ಪೈ. ಮಲ್ಲಮ್ಮನ ಸ್ಕಿನ್ ಕೇರ್ ಕೇಳಿ ಸರ್ ಅಂತೆ. ಸ್ಕಿನ್ ಕೇರ್ ಅಂದರೆ ನಿಮ್ಮ ಬ್ಯೂಟಿಗೆ, ಅಂದರೆ ನಿಮ್ಮ ತ್ವಚೆಯ ರಹಸ್ಯ ಏನು ಅಂತ. ಅಂದ್ರೆ ನಾನು ಹೆಂಗೆ ಹೇಳಿ ಮಲ್ಲಮ್ಮ? ಹೆಂಗೆ? ಮಲ್ಲಮ್ಮ ಮುಖಕ್ಕೆ ಏನು ಹಚ್ತಾರೆ? ಏನು ಹಚ್ಚಲ್ಲ. ಸ್ಕಿನ್ ಕೇರ್ ಏನೂ ಇಲ್ಲ. ಏನು ಹಚ್ಚಲ್ಲ ರೀ ನಾವು ಮುಖಕ್ಕೆ. ಓಕೆ. ಮಲ್ಲಮ್ಮ ಇಸ್ ವೆರಿ ಕ್ಯೂಟ್. ನೀವು ತುಂಬ ಕ್ಯೂಟ್ ಅಂತೆ. ಯಾವಾಗಲೂ ಖುಷಿಯಾಗಿರ್ತಾರೆ, ಹೆಂಗಿರಕ್ಕೆ ಸಾಧ್ಯ ಆಗತ್ತೆ? ಖುಷಿ ನಮ್ಮ ಮೇಡಮ್ ಖುಷಿ ಇಟ್ಟದ್ದು.
ಅಲ್ಲ ನೀವು ಖುಷಿಯಾಗಿರಕ್ಕೆ ಏನು ಕಾರಣ? ಮತ್ತು ಅದೇ ರೀ ಇನ್ಸ್ಟಾಗ್ರಾಮ್ ಮಾಡೋದು ಅದೇ ಖುಷಿ ರೀ. ಓಕೆ, ಮಲ್ಲಮ್ಮ ಇನ್ಸ್ಟಾಗ್ರಾಮ್ ಲೈವ್ ಯಾವಾಗ ಹೋಗ್ತೀರಾ? ಅಂದ್ರೆ ಮಲ್ಲಮ್ಮ ನೀವು ಇನ್ಸ್ಟಾಗ್ರಾಮ್ ಒಂದು ಲೈವ್ ಮಾಡ್ಬೇಕಂತೆ. ಅಂದ್ರೆ ಹಂಗಂದ್ರೆ ಏನ್ರಿ? ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಟೈಮು ನಿಮ್ಮ ಪಲ್ಲವಿಯವರು ಮನೋಜವರು ನೆಕ್ಸ್ಟ್ ರೀಲ್ ಮಾಡ್ತಾರಲ್ಲ ಆ ಟೈಮಲ್ಲಿ ಒಂದು ಲೈವ್ ಹೋಗ್ಬೇಕಂತೆ ನೀವು ಇನ್ಸ್ಟಾಗ್ರಾಮಲ್ಲಿ. ಲೈವ್ ಅಂದರೆ ಡೈರೆಕ್ಟಾಗಿ ಮಾತಾಡೋದು. ಓಕೆ, ಈಗ ಕಚಕನೂರು ಗೊತ್ತಾ ನಿಮಗೆ? ಕಚಕನೂರೇ? ಕಚಕನೂರು. ಕಚಕನೂರು ಎಲ್ಲ 3 ಹತ್ರ ಅದ್ರಿ. ಹಾಂ, ಇವ್ರ ಹೆಸರು ಅಮಲಾ ಪಾಟೀಲ್. ಹಾಂ, ಕಚಕನೂರು ಗೊತ್ತಾ? ಮಲ್ಲಮ್ಮಂಗೆ ಕೇಳಿ ಅಂತ ಹಾಕಿದ್ದಾರೆ. ಗೊತ್ತ್ರಿ. ಆಮೇಲೆ ಅಷ್ಟೇ ಒಂದು 2 ಕಿಲೋಮೀಟ್ರ್ ಆಗ್ತದೆ ರೀ ನಮ್ಮ ಊರಿಗೆ ಅವ್ರ ಊರಿಗೆ. ಹಾಂ, ಮಲ್ಲಮ್ಮನ ಫೇವ್ರೆಟ್ ಹಾಡು 2 ಲೈನ್ ಹಾಡಿ ಅಂತ. ಹಾಡ ಪಾಡ ಬರಲ್ಲ ರೀ. ಪಡಕ್ ಬರಲ್ವಾ? ಹಾಡ ಬರಲ್ಲ ರೀ. ಓಕೆ, ಮಲ್ಲಮ್ಮನ ಕಾನ್ಫಿಡೆನ್ಸ್ಗೆ ಸೀಕ್ರೆಟ್ ಏನು ಅಂತ? ನೀವು ಖುಷಿಯಾಗಿರ್ತೀರಲ್ಲ, ಧೈರ್ಯವಾಗಿರ್ತೀರಲ್ಲ, ನಿಮ್ಮ ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಏನಂದ್ರೆ ಏನು ಹೇಳ್ಬೇಕ್ರಿ? ಹಾಂ, ಏನು ಸೀಕ್ರೆಟ್ ಸೇರ್ತಾರಂತಾರೆ? ನಿಮ್ಮ ಕಾನ್ಫಿಡೆನ್ಸ್ ಸೀಕ್ರೆಟ್ ಏನು? ಅಂದ್ರೆ ಇವಾಗ ನೀವು ಧೈರ್ಯವಾಗಿ ಮಾತಾಡ್ತಿರಲ್ಲ, ಸಂತೋಷವಾಗಿರ್ತಿರಲ್ಲ ನಗ್ನಗ್ತಾ, ಅದಕ್ಕೆ ಕಾರಣ ಏನು? ನಮ್ಮ ಮೇಡಮ್ಮರು ಮನೆಯವರು ಇವರೆಲ್ಲರೂ ಇವ್ರ ಕಾರಣದಿಂದ ಖುಷಿಯಾಗಿರೋದ್ರಿ ನಾವು. ಅಲ್ಲ, ನೀವು ಇಲ್ಲಿಗೆ ಬಂದ್ಮೇಲೆ ಹಿಂಗಿದ್ದೀರಾ ಅಥವಾ ಮುಂಚೆಯಿಂದನೂ ಹಿಂಗೇನಾ? ಇಲ್ಲ, ಮುಂಚೆ ಹಿಂಗಿದ್ದಿಲ್ಲ ರೀ. ಇಲ್ಲಿ ಬಂದಿಂದ ಹಿಂಗಾಗಿದ್ದು ರೀ. ಇಲ್ಲಿ ಬಂದದ್ದ ಹಿಂಗಾಗಿದ್ರಿ. ಮಲ್ಲಮ್ಮ ಅವರ ಫೇವ್ರೆಟ್ಸ್ ಸಿನಿಮಾ ಯಾವುದು? ಯಾವ ಸಿನಿಮಾ ಇಷ್ಟ ಮಲ್ಲಮ್ಮಂಗೆ ಅಂತ ಮೆಸೇಜ್ ಮಾಡ್ಯಾರ. ನಾವು ಯಾವ ಸಿನಿಮಾಕ್ಕೆ ಹೋಗಿಲ್ಲ ರೀ. ಯಾವ್ದು ಇಷ್ಟ ಅಂತ ಹೇಳೋಣ. ಅದೇ ಒಂದು ಧಾರಾವಾಹಿ ನೋಡ್ತೀವಿ ನೋಡ್ರಿ, ರಾಮಾಚಾರ್ಯದು, ಲಕ್ಷ್ಮಿದು, ಲಕ್ಷ್ಮೀ ಬಾರಮ್ಮ. ಮಿಕ್ಕಿದೆಲ್ಲ ಮಲ್ಲಮ್ಮ ವಿ ಲವ್ ಯು, ಮಲ್ಲಮ್ಮ ವಿ ಲವ್ ಯು, ಎಲ್ಲ ಮಲ್ಲಮ್ಮನ ಬಗ್ಗೆನೇ. ಮಲ್ಲಮ್ಮ ಚೆನ್ನಾಗಿರಬೇಕು, ಲವ್ ಯು ಮಲ್ಲಮ್ಮ, ಲವ್ ಯು ಮಲ್ಲಮ್ಮ ಅಂತ ಮೆಸೇಜ್ ಬಂದಿದ್ದಾರೆ. ಸೊ ಈಗ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಿರೋರು ಇವತ್ತು ಈ ಪಾಡ್ಕಾಸ್ಟ್ ನೋಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳಬೇಕು ಅಂದರೆ ಏನು ಹೇಳ್ತೀರಾ? ಏನು ಹೇಳ್ಬೇಕ್ರಿ? ಗುಡ್ ಬಾಯ್ ಅಂತ ಹೇಳ್ಬೇಕ್ರಿ. ಅವರು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅದೇ ನಮಸ್ಕಾರ ಅಂತ ಹೇಳೋದ್ರಿ. ಹೌದಿಲ್ಲ ರೀ? ಏನಾದರೂ ಮೆಸೇಜ್ ಕೊಡ್ತೀರಾ ಅವ್ರಿಗೆ? ಮೆಸೇಜ್ ನಮ್ಗೇನು ಮಾಡಕ್ಕೆ ಬರ್ತದೆ ರೀ? ಅಲ್ಲ, ಮಾಡೋಕ್ಕಲ್ಲ, ನೀವೇನಾದರೂ ಹೇಳ್ತೀರಾ ಅವ್ರಿಗೆ? ಈಗ ಈ ಪಾಡ್ಕಾಸ್ಟ್ ನೋಡ್ತೀಯಾರಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಫ್ಯಾನ್ಸು, ಅವ್ರಿಗೇನು ಹೇಳ್ತೀರಾ? ಅವ್ರಿಗೆ ಎದ್ರಾಗ ಹೇಳ್ಬೇಕ್ರಿ? ಅವ್ರಿಗೆ ಹೇಳಕ್ಕೆ ಕಳ್ಸ್ಕೊತ. ನೀವು ಇಲ್ಲಿ ಮಾತಾಡಿ, ಅವ್ರು ನೋಡ್ತೀಯಾರೆ, ಅವ್ರಿಗೆ ಅರ್ಥ ಆಗತ್ತೆ. ಹೌದ್ರಿ? ಏನಂತ ಹೇಳ್ಬೇಕ್ರಿ? ನೀವು ಹೇಳಿ, ನನಗೆ ಹೇಳಕ್ಕೆ ಬರೋದು. ನೀವು ಹೇಳ್ರಿ, ನಾನು ಹೇಳ್ತೀನಿ. ಅವ್ರು ನಿಮ್ಮ ಫ್ಯಾನ್ಸ್ ಮಲ್ಲಮ್ಮ, ಹೇಳಿ ಲವ್ ಯು. ಹಾಂ, ಹಂಗೆ ಹೇಳಿದ್ರೆ ಬೈತಾರೆ ನಮ್ಮ ಕಡೆಗೆ. ಐ ಲವ್ ಯು ಅಂದ್ರೆ ಐ ಲವ್ ಯು ಅಂತ ಹೇಳ್ತಾರೆ. ಬ್ಯಾರೆ ನಮ್ಮ ಹಳ್ಳಿ ಜನ ಬ್ಯಾರೆ ತಿಳ್ಕೊಂಡ್ಬಿಡ್ತಾರೆ. ಯಾರಿಗಾದ್ರೂ ಹೇಳಿದ್ರ ಮಲ್ಲಮ್ಮ ರಿಯಲ್ ಲೈಫಲ್ಲಿ ಇಲ್ಲ ರೀ, ಲವ್ ಯು ಅಂತ? ನಮ್ಮ ಕಡೆ ಎಲ್ಲ ನಡೆಯಲ್ಲ, ಕಪಾಳಕ್ಕೆ ಬಾರಿಸೋದ್ರಿ ಹಂಗ. ಹೌದಾ? ಹಂಗಂದ್ರೆ ಹಂಗ ಅವ್ರ ಗಂಡರಿ ಅವ್ರಿಗೆ ಯಾಕೆ ಕೇಳ್ತಾರೆ? ಮಾನಪ್ಪ, ನಮ್ಮ ಯಜಮಾನ್ರಿ ಮಾನಪ್ಪ ಹೆಸರು. ಓಕೆ, ಮಾನಪ್ಪಂಗೂ ಹೇಳಿಲ್ವಾ ನೀವು? ಇಲ್ಲ ರೀ, ಆ ಕಡೆ ಏನು ಹೇಳೋದು ಪಳೋದಿಲ್ಲ ರೀ. ಐ ಲವ್ ಯು. ಮಲ್ಲಮ್ಮ, ಇದು ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗಿದ್ರಿ? ಹೇಳಿದ್ರೆ ಹೊಲಕ್ಕೆ. ಎಲ್ಲಿ ಮಲ್ಲಮ್ಮ? ನಮ್ಮ ಹೊಲಕ್ಕೆ ಹೋಗಿದ್ದವ್ರು. ಯಾರು ಹೊಲಕ್ಕೆ? ಎಲ್ಲಿಗೆ? ಹೊಲಗಳಿಗೆ ಹೋಗಿದ್ದವ್ರು ಹೊಲಕ್ಕೆ. ಹನಿಮೂನ್ಗೆ ಹೊಲಕ್ಕೆ ಹೋಗಿದ್ರ? ಹನುಮನ್ ಅಂದ್ರಿ ಅದು ಗೊತ್ತಿಲ್ಲ ರೀ ನಮ್ಗೆ. ಹನುಮನ್ ಅಂದ್ರಿ ದೇವಸ್ಥಾನಕ್ಕೆ. ಅಯ್ಯೋ, ಅಲ್ಲ ಮಲ್ಲಮ್ಮ, ನಾನು ಹನಿಮೂನ್ ಅಂದ್ರೆ ದೇವಸ್ಥಾನಕ್ಕೆ ಅಂತೀರಲ್ಲ ನೀವು. ಗೊತ್ತಿಲ್ಲ ರೀ ಅದು.